ಇವತ್ತು ಹೊಳೆನರಸೀಪುರಕ್ಕೆ ಮಹಿಳಾ ಆಯೋಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೇಟಿ ಕೊಡಲಿದೆ. ಹೊಳೆನರಸೀಪುರ ಠಾಣೆಗೆ ಭೇಟಿ ಕೊಟ್ಟು ಮಹಿಳಾ ಆಯೋಗ ಮಾಹಿತಿಯನ್ನು ಸಂಗ್ರಹಿಸಲಿದೆ. ಸಂತ್ರಸ್ತೆ ಕೂಡ ಪೊಲೀಸ್ ಠಾಣೆಗೆ ಹಾಜರಾಗುವ ಸಾಧ್ಯತೆ ಇದ್ದು ಪೊಲೀಸರಿಂದ ಕೇಸನ್ನ ಹಸ್ತಾಂತರ ಮಾಡಿಕೊಳ್ಳಲಿದೆ ಎಸ್ಐಟಿ. ಲೈಂಗಿಕ ದೌರ್ಜನ್ಯದ ಸಂಬಂಧ ಹೊಳೆನರಸೀಪುರ ಠಾಣೆಯಲ್ಲೇನು ದೂರು ದಾಖಲಾಗಿದೆ. ರೇವಣ್ಣ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ದಾಖಲಾಯಿತು. ಅಪ್ಪ ಮಗ ಇಬ್ಬರ ವಿರುದ್ಧವೂ ಕೂಡ ದೂರು ಕೊಟ್ಟಿದ್ರು ಸಂತ್ರಸ್ತೆ. ಈಗ ಆ ಕೇಸನ್ನ ಎಸ್ಐಟಿ ಹಸ್ತಾಂತರ ಮಾಡಿಕೊಳ್ಳುವ ಸಾಧ್ಯತೆಗಳಿದೆ. ಸಂತ್ರಸ್ತೆ ಕೂಡ ಪೊಲೀಸ್ ಠಾಣೆಗೆ ಹಾಜರಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಲೈಂಗಿಕ ದೌರ್ಜನ್ಯ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದು. ಈ ಮಧ್ಯೆ ಈ ವಿಚಾರದಲ್ಲಿ ಬಿಜೆಪಿ ಅಂತರ ಕಾಯ್ದುಕೊಂಡಿದೆ. ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಎಚ್ಡಿಕೆ ಮಾತಿಗೆ ನನ್ನ ಸಹಮತವಿದೆ. ಕೆಟ್ಟ ಘಟನೆಗಳು ಚುನಾವಣೆ ಮೇಲೆ ಪರಿಣಾಮ ಬೀರಲಿವೆ. ಈ ಪ್ರಕರಣದ ಬಗ್ಗೆ ಹೆಚ್ಚು ಮಾತನಾಡೋದಿಲ್ಲ ಅಂತ ಸಿಟಿ ರವಿ ಪ್ರತಿಕ್ರಿಯಿಸಿದ್ದಾರೆ. ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ನಾನು ಅವ್ರ ಮಾತನ್ನ ಎಂಡರ್ಸ್ ಮಾಡ್ತೀನಿ. ಕಾನೂನು ಎಲ್ರಿಗೂ ಒಂದೇ, ನಾವು ಯಾರನ್ನೂ ಸಮರ್ಥಿಸುವಂತ ಪ್ರಶ್ನೆ ಇಲ್ಲ. ಈ ಎಲ್ಲವೂ ಕೂಡ ಸಾರ್ವಜನಿಕಗೊಂಡ ಮೇಲೆ ನಮ್ಮ ಗಮನಕ್ಕೆ ಬಂದಿತ್ತು. ಅದು ಚುನಾವಣೆಯ 2 ದಿನ ಇದ್ದಂತೆ ಸಾರ್ವಜನಿಕ ರೂಪಕ್ಕೆ ಪ್ರಕಟಗೊಳ್ತು. ಅಲ್ಲಿವರೆಗೂ ನಮಗೇನು ಗೊತ್ತಿರಲಿಲ್ಲ. ಸತ್ಯಾಸತ್ಯತೆಯ ಬಗ್ಗೆ ಈಗಾಗಲೇ ಒಂದು SIT ರಚನೆ ಮಾಡಿದ್ದಾರೆ. ನಮ್ಮ ಪಾರ್ಟಿಯ ಕೋರ್ ಕಮಿಟಿಯಲ್ಲೂ ಕೂಡ ಅವರ ಪತ್ರದ ಕುರಿತಂತೆ ಎಲ್ಲೂ ಚರ್ಚೆ ಆಗಿಲ್ಲ. ಯಾರಿಗೆ ಪತ್ರ ಬರೆದಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ. ನಮಗೆ ಆ ಥರದ್ದು ಯಾವುದೇ ಚರ್ಚೆ ನಮ್ಮ ಪಕ್ಷದ ವೇದಿಕೆಯಲ್ಲಿ ಆಗಿಲ್ಲ. ಮತ್ತೆ ಅವರಿಗೆ ಟಿಕೆಟ್ನ 2019ರಲ್ಲೇ ಕೊಟ್ಟಿದ್ದಾರೆ. ಆಗ ಕಾಂಗ್ರೆಸ್ ಜನತಾದಳವನ್ನು ಬೆಂಬಲಿಸಿತ್ತು. ನಾವು ವಿರುದ್ಧ ಕ್ಯಾಂಡಿಡೇಟ್ ಹಾಕಿದ್ವಿ. ಮತ್ತೆ ನಾವು ಜನತಾದಳದ ಜೊತೆಗೆ ಜನತಾದಳ NDA ಭಾಗ ಆಗಿದೆ. ಜನತಾದಳದ ಒಳಗೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು NDA ತೀರ್ಮಾನ ಮಾಡಿರೋದಲ್ಲ, ಅದು ಜನತಾದಳವೇ ತೀರ್ಮಾನ ಮಾಡಿರೋದು. ಅವ್ರ ಪಕ್ಷದೊಳಗೆ ಯಾರಿಗೆ ಟಿಕೆಟ್ ಕೊಡಬೇಕು ಇದಕ್ಕೆ ಸಂಬಂಧಪಟ್ಟ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.